ಮಠದ ಆಡಳಿತಕ್ಕೆ ಸಂಬಂಧಪಟ್ಟಂಥ ಕಿರಿಕಿರಿದೆಯೋ ಅವರು ಪಿತೂರಿಯನ್ನು ಮಾಡಿದರು. ಆ ಪಿತೂರಿಯ ಒಂದು ಭಾಗವಾಗಿ ಒಡನಾಡಿ ಸಂಸ್ಥೆ ಕೂಡ ಸೇರಿಕೊಳ್ತು ಅನ್ನುವ ಟೀಕೆಗಳು ಬರ್ತಾ ಇದ್ದಾವಲ್ಲ, ಅದ್ರ ಬಗ್ಗೆ ಅದು ಅವ್ರಿಗೆ ಬಿಟ್ಟದ್ದು ಸರ್. ಅದು ಯಾರ್ದು ಬಾಯನ್ನು ಮುಚ್ಚಿಸ್ಲಿಕ್ಕೆ ಆಗೋದಿಲ್ಲ. ನಾವು ಇಲ್ಲಿದ್ದೇವೆ, ಮಕ್ಕಳು ಬಂದಿದ್ದು ಹೇಗೆ ಅಂತ ಎಲ್ಲರಿಗೂ ಗೊತ್ತಿದೆ. ಮಕ್ಕಳನ್ನು ಯಾರೋ ದಾರಿ ತೋರಿಸ್ಬಾರ್ದು ಅಂತ ಏನೂ ಇಲ್ಲ. ನೊಂದಿರುವಂಥ ಮಕ್ಕಳಿಗೆ ಯಾರೋ ದಾರಿ ತೋರಿಸಿ ಬಂದಿದ್ದಾರೆ ಅಂತಂದರೆ ಅದನ್ನು ಯಾರೂ ಕೂಡ ಪ್ರಶ್ನಿಸ್ಲಿಕ್ಕಾಗಲ್ಲ. ಪೊಲೀಸ್ ಸ್ಟೇಷನ್ಗೆ ಎಲ್ಲಿ ದಾರಿ ಅಂತ ಹೇಳಿದ್ರೆ ನೀವು ಏನು ಹೇಳ್ತೀರಿ? ನನ್ನ ಗಂಡ ಹೊಡಿತಾನೆ ಅಥವಾ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ದಾರಿ ತೋರಿಸ್ತಾರೆ. ಇಂಥ ಪೊಲೀಸ್ ಸ್ಟೇಷನ್ಗೆ ಹೋಗಮ್ಮ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಯಾರು ಹೇಳಿ ಕಳಿಸಿದ್ದಾರೆ, ಮಕ್ಕಳು ಬಂದಿರ್ತಾರೆ, ತಪ್ಪೇನಿಲ್ಲ. ಅದರಲ್ಲಿ ಅಲ್ಲಿ ಷಡ್ಯಂತ್ರವನ್ನು ಹುಡುಕೋದು ಅದು ನಿಜವಾದ ಷಡ್ಯಂತ್ರ ಆಗುತ್ತೆ. ಎಲ್ಲವೂ ನಡೆದಿದ್ದಾಗ ಆ ಮಕ್ಕಳು ಯಾಕೆ ಪೊಲೀಸ್ ಸ್ಟೇಷನ್ನ ಅಲ್ಲೇ ಚಿತ್ರದುರ್ಗದ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ಲಿಕ್ಕಾಗಲಿಲ್ಲ? ಅದು ಯೋಚನೆ ಮಾಡಬೇಕಾದ ವಿಚಾರ. ಯಾಕೆ ಈ ಮಕ್ಕಳು ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವರನ್ನು ಹಿಡಿದು ಮತ್ತೆ ಮಠಕ್ಕೆ ಕಳಿಸ್ತಾರಲ್ವ? ಅದನ್ನು ಯೋಚನೆ ಮಾಡಬೇಕಾದಂಥದ್ದು. ಈಗ ಎಲ್ಲೋ ಒಂದು ಕಡೆ ಹೋಗಿ ಅವರು ಸೆಟ್ಲಾಗಿ ಅವ್ರ ಕಥೆಯನ್ನು ಹೇಳುವಂಥದ್ದು, ಆ ಕಥೆಯನ್ನು ಕೇಳಿಸ್ಕೊಳ್ಳುವಂಥವ್ರು ಅವರು ನಂಬಿಕಸ್ಥರಾಗಿರಬೇಕು ಅಂತ ಮಕ್ಕಳಿಗೆ ಅನಿಸಿದ್ರೆ ತಪ್ಪೇನಿದೆ. ಬಂದಿದ್ದಾರೆ ಮಕ್ಕಳು, ಅದಾಗಲಿ. ಅವೆಲ್ಲವೂ ಕೂಡ ಈಗ ಕೋರ್ಟ್ನಲ್ಲೇ ಅವು ಯಾರನ್ನೂ ಕೇಳಿಲ್ಲ. ನಮ್ಮನ್ನ ಜನ ಏನೋ ಹೇಳ್ಕೊಂತಿರ್ತಾರೆ ಅಂತಂದರೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಕೋರ್ಟ್ನಲ್ಲೇ ಕೇಳಲ್ಲ, ಅಥವಾ ನ್ಯಾಯಾಧೀಶರು ಕೇಳಲ್ಲ, ಅಥವಾ ಡಿಫೆನ್ಸ್ ಲಾಯರ್ ಕೇಳಲ್ಲ. ಎಲ್ಲೂ ಯಾರನ್ನೂ ಕೇಳದಿರೋ ವಿಚಾರ ಇಲ್ಲೆಲ್ಲೋ ಯೂಟ್ಯೂಬಲ್ಲಿ ಅಥವಾ ಚಾನಲಲ್ಲಿ ಕೇಳ್ತಾ ಇದ್ದಾರೆ ಅಂತಂದರೆ ವೈ ಶುಡ್ ಐ ವರಿ? ಅವೆಲ್ಲ ಏನಿಲ್ಲ. ಆದರೆ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅಂತ ಹೇಳುವಂಥದ್ದು ಅಷ್ಟೇ ನಮ್ಮ ನೆಮ್ಮದಿಯ ಒಂದು ಮಾತು. ಎಲ್ಲೂ ನಾವು ದಾರಿ ತಪ್ಪಲಿಲ್ಲ, ಅಥವಾ ಎಲ್ಲೂ ನಾವು ಮಾಡಲಿಲ್ಲ, ಇಂಥ ಕೆಲಸ ನಾವು ಮಾಡದೆ ಪೆಂಡಿಂಗಲ್ಲಿ ಇಟ್ವಿ ಅಂತ ನಮಗೇನು ಅನಿಸ್ತಾ ಇಲ್ಲ. ಎಲ್ಲ ಕೆಲಸಗಳು ಮಾಡಿದ್ದಾಗ್ಯೂ ಈ ವಿಷವರ್ತುಲದೊಳಗೆ ನ್ಯಾಯ ಒದಗಿಸ್ಲಿಕ್ಕೆ ಸ್ಥಳೀಯವಾಗಿ ಆಗಲಿಲ್ಲ ಅಂತ ಹೇಳುವಂಥ ಒಂದು ಸಣ್ಣ ಬೇಸರ ಇದೆ. ಮಕ್ಕಳಿಗೋಸ್ಕರ ನಾವು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ನಮಗೇನು ನ್ಯಾಯ ಬೇಕಾಗಿರಲಿಲ್ಲ, ಮಕ್ಕಳಿಗೆ. ಆ ಮಕ್ಕಳಿಗೆ ನ್ಯಾಯ ಕೊಡಿಸುವಂಥದ್ದು ಒಂದು ಸೆನ್ಸಿಟಿವ್ ಆದಂತಹ ಸೊಸೈಟಿ ಕನ್ಸಾಲಿಡೇಟೆಡ್ ಆಗಿ ಅದರ ಒಟ್ಟಾಗಿ ಸೇರಿ ಯೋಚನೆ ಮಾಡಬೇಕಾಗಿರುವಂಥದ್ದು. ಅಂದರೆ ಇಲ್ಲಿ ಸೆನ್ಸಿಟಿವ್ನೆಸ್ ಇಲ್ಲವೇ ಇಲ್ಲ ಅಂತ ನಾವೇ ಪ್ರೂವ್ ಮಾಡ್ತಾ ಇದ್ದೀವಿ. ಮಕ್ಕಳ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ, ನೊಂದವರ ವಿಚಾರದಲ್ಲಿ ನಾವು ಅನುಭೂತಿಯೂ ಇಲ್ಲ, ಅನುಭವವೂ ಇಲ್ಲ, ಸ್ಪಂದನೆಯೂ ಇಲ್ಲ ಅಂತಂದರೆ ಅದೊಂದು ರೀತಿಯಾದಂತಹ ಅರಣ್ಯ ರೋದನ. ಇದು ಮಕ್ಕಳಿಗೆ ಒಳ್ಳೆಯ ರಕ್ಷೆಯನ್ನು ಕೊಡಲ್ಲ. ಆರೋಪಿಗಳು, ಇನ್ಯಾರೋ ಆರೋಪಿಗಳಿದ್ದಾರಲ್ಲ, ಪೋಕ್ಸೋ ಆರೋಪಿಗಳು, ಅವರು ಕೂಡ ಕುಣಿದು ಕುಪ್ಪಳಿಸುವಂಥದ್ದು ಆಗುತ್ತೆ ಇಂಥ ತೀರ್ಪುಗಳಿಂದ. ಇಂಥದ್ದೇ ಒಂದು 4 ತೀರ್ಪುಗಳು ಬಂದುಬಿಟ್ರೆ ಯಾವನ್ ಕೋರ್ಟಿಗೆ ಹೋಗಂಗಿಲ್ಲ. ಇದನ್ನು ಪ್ರಶ್ನಿಸುವಂಥ ಕೆಲಸವನ್ನು ನಾವು ಮಾಡಲೇಬೇಕು. ಮುರುಘಾ ಮಠದ ತೀರ್ಪಿನ ಹಿನ್ನೆಲೆಯಲ್ಲಿ ಒಡನಾಡಿಯ ನೈತಿಕ ಸ್ಥೈರ್ಯ ಕುಗ್ಗಿದೆಯಾ? ಖಂಡಿತ ಇಲ್ಲ. ನಾವು ಸಾವಿರಾರು ತೀರ್ಪುಗಳನ್ನು ನೋಡ್ತಾ ಬರ್ತೀವಿ. 36 ವರ್ಷ ಕೆಲಸ ಮಾಡಿದ ಸುಮ್ಮನೆ ಅಲ್ಲ. ನೈತಿಕತೆಯೇ ನಮಗೆ ಪ್ರಮುಖವಾದಂಥ ಆಯುಧ. ನಾವು ಅದರ ಆಧಾರದ ಮೇಲೆ ಕೇಳ್ತಾ ಇದ್ದೀವಿ, ಅದರ ಆಧಾರದಲ್ಲೇ ಮಾತಾಡ್ತಾ ಇದ್ದೇವೆ. ಯಾರಿಗೋಸ್ಕರ ಮಾತಾಡ್ತಾ ಇದ್ದೇವೆ? ನೊಂದಂಥವ್ರಿಗೋಸ್ಕರ ಮಾತಾಡೋದನ್ನ ನಾವು ಪ್ರಾರಂಭ ಮಾಡಿದ್ದು ಇನ್ನೂ ನಿಲ್ಲಿಸೋದು. ಇದು ಯಾರ್ದು ವಿರುದ್ಧ ಮಾತಾಡ್ತಾ ಇದ್ದೀವಿ ಅಂತ ತಗೊಳ್ಬೇಡಿ. ನ್ಯಾಯದ ಪರವಾಗಿ ಮಾತಾಡ್ತಾ ಇರುವಂಥದ್ದು, ಮಕ್ಕಳ ಪರವಾಗಿ ಮಾತಾಡ್ತಾ ಇರೋದು. ಇದು ನಿಲ್ಲಿಸಲಿಕ್ಕೆ ಯಾರಿಂದ ಸಾಧ್ಯ ಇದೆ? ನಮ್ಮ ನೈತಿಕ ಶಕ್ತಿ ಇರೋದ್ರಿಂದನೇ ನಾವು ಮುನ್ನುಗ್ತಾ ಇರುವಂಥದ್ದು. ಇಲ್ಲಿ ಅಷ್ಟೂ ಜನರ ಧ್ವನಿಯಾಗಿ ನಾವು ಮಾತಾಡ್ತಾ ಇದ್ದೇವೆ. ನಿನ್ನೆಯಿಂದ ಅದೆಷ್ಟು ಜನ ಫೋನ್ ಮಾಡ್ತಾ ಇದ್ರು. ಅವರೆಲ್ಲರೂ ಧಾರ್ಮಿಕರೇ, ಅವರೆಲ್ಲರೂ ಕೂಡ ಧರ್ಮಕ್ಕೆ ಬದ್ಧವಾಗಿ, ನಿಷ್ಠರಾಗಿ, ಮಠಗಳಿಗೆ ನಿಷ್ಠರಾಗಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಫೋನ್ ಮಾಡಿ ತುಂಬ ನಿರಾಸೆ ಆಯಿತು ಸರ್, ತುಂಬ ನಿರಾಸೆ ಆಯಿತು. ಇವರಲ್ಲಿ ಯಾರೂ ಕೂಡ ಒಬ್ಬರೂ ಕೂಡ ಧರ್ಮ ಬಿಟ್ಟವ್ರು ಯಾರೂ ಇಲ್ಲ.
ಒಂದು ರೀತಿಯಲ್ಲಿ ಹೇಳೋದಾದರೆ ಎಲ್ಲರೂ ಕೂಡ 100% ಹಿಂದೂ ಧರ್ಮದಿಂದಾಗಲಿ ಲಿಂಗಾಯತ ಧರ್ಮದಿಂದಾಗಲಿ ಇರುವಂಥವ್ರೇನೆ, ಅಲ್ಲಿಗೆ ನಿಷ್ಠೆ ಇರುವಂಥವ್ರು. ಮಠಕ್ಕೆ ನಿಷ್ಠೆ, ವ್ಯಕ್ತಿಗಲ್ಲ. ನಮಗೂ ಅಷ್ಟೇ ಮಠದ ಬಗ್ಗೆ ಬಹಳ ಗೌರವ ಇದೆ. ಅಥವಾ ಯಾರೋ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಈ ಕಾರಣದಿಂದ ಅವ್ರ ಮೇಲೆ ನಮಗೆ ಗೌರವ ಇರಲಿಕ್ಕೆ ಸಾಧ್ಯತೆಗಳಿಲ್ಲ. ಆದರೆ ಮಠದ ಬಗ್ಗೆ ಅಷ್ಟೊಂದು ಅಸಂಖ್ಯಾತ ಜನರು ಅಲ್ಲಿ ಹೋಗ್ಬಿಟ್ಟು ಗೌರವ ಕೊಡುವಂಥ, ನಿಷ್ಠೆ ತೋರುವಂಥ ಜಾಗದ ಬಗ್ಗೆ ನನಗೂ ಕೂಡ ಒಂದು ಗೌರವ ಇರಲೇಬೇಕು. ಸರ್ ದಯಮಾಡಿ ಕೈ ಬಿಡಬೇಡಿ ಸರ್ ಅಂತ ಕೈ ಮುಕ್ಕೊಂಡು ಕೇಳ್ಕೊಂಡಾಗ ಏನು ಮಾಡ್ತೀರಿ ಹೇಳಿ? ಯಾವನೋ ಹೇಳ್ತಾನೆ ಅಂತ ಹೇಳೋ ಕಾರಣಕ್ಕೆ, ಧರ್ಮ ವಿರೋಧಿ ಅಂತ ಹೇಳೋ ಕಾರಣಕ್ಕೆ ಮಕ್ಕಳ ಪರವಾಗಿ ನಿಲ್ಲೋ ಕೆಲಸವನ್ನು ನಾನು ಮಾಡಲ್ಲ. ನಿಲ್ಲದೇ ಇರೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ಅಂದರೆ ಇದೊಂದು ಚಾಯ್ಸ್. ನೀವು ಧಾರ್ಮಿಕವಾಗಿ ಇರ್ತೀರಾ, ಅಧರ್ಮದ ದಾರಿಯಲ್ಲಿ ಇರ್ತೀರಾ ಅಂತ ಒಂದು ಚಾಯ್ಸ್. ನಾನು ಧರ್ಮದ ದಾರಿಯಲ್ಲೇ ಇರೋನು, ಅಥವಾ ನಮ್ಮ ಸಂಸ್ಥೆ ಆಗಲಿ ಮಕ್ಕಳಾಗಲಿ ಇವ್ರ ಪರವಾಗಿ ನಿಲ್ಲುವಂಥವ್ರು ಎಲ್ಲರೂ ಕೂಡ ಧರ್ಮದ ದಾರಿಯಲ್ಲಿ ಇದ್ದೀನಿ. ಅಧರ್ಮವನ್ನು ಮೆಟ್ಟಿ ನಿಲ್ಲುವ ಕೆಲಸವನ್ನು ನಾವು ನಿಜಾರ್ಥದಲ್ಲಿ ಮಾಡಬೇಕಾಗತ್ತೆ. ಅದು ಸಂವಿಧಾನಬದ್ಧವಾಗಿ ಮಾಡಬೇಕಾಗತ್ತೆ, ಸಂವಿಧಾನಕ್ಕೆ ಮೊರೆ ಹೋಗಬೇಕಾಗತ್ತೆ. ಈ ಕೆಲಸವನ್ನು ನಾವು ಹೈಕೋರ್ಟ್ನಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ. ಮಕ್ಕಳಿಗೆ ಒಂದು ನ್ಯಾಯ ಖಂಡಿತವಾಗಲೂ ಈ ದೇಶದಲ್ಲಿ ಸಿಗುತ್ತೆ ಅನ್ನುವಂತಹ ಅಪ್ಪಟ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ಹೈಕೋರ್ಟ್ನಲ್ಲಿ ಸಿಗುತ್ತೆ, ಸಿಗದಿದ್ದರೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಹೋಗ್ತೀವಿ. ನೋಡೋಣ. ಸ್ವಲ್ಪ ಕಷ್ಟ ಆಗುತ್ತೆ, ಬಡ ಸಂಸ್ಥೆ ಆಗ್ಬೋದು, ಮಕ್ಕಳಿಗೆ ಕಷ್ಟ ಆಗ್ಬೋದು, ಅವ್ರ ತಂದೆ ತಾಯಿ ಕಷ್ಟ ಆಗ್ಬೋದು, ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡದೇ ಹೋಗ್ಬೋದು. ಏನೇ ಇರಲಿ, ನ್ಯಾಯವನ್ನು ಹುಡುಕುವಂಥ ಕೆಲಸವನ್ನು ನಿಲ್ಲಿಸಲಿಕ್ಕೆ ಆಗಲ್ಲ. ಸರ್, ಈಗ ತೀರ್ಪಿನ ಹಿನ್ನೆಲೆಯಲ್ಲಿ ಸಮಾಜದ ಬೇರೆ ಬೇರೆ ವರ್ಗದವರು, ಅಂದರೆ ಈ ಪ್ರಗತಿಪರರು, ಪ್ರಜ್ಞಾವಂತರು, ಹೋರಾಟಗಾರರು, ಅವರ ನಿಮ್ಮನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಏನಾದರೂ ಹೇಳಿದಾರಾ? ಪ್ರಗತಿಪರವಾಗಿ ಯೋಚನೆ ಮಾಡುವಂಥವ್ರೆಲ್ಲರೂ ಕೂಡ ಯೋಚನೆ ಮಾಡಿ ಹೇಳಿದ್ದಾರೆ, ಶಾಕ್ ಆಗಿದ್ದಾರೆ. ಬಟ್ ನಮಗೆ ಇದು ತುಂಬ ದೊಡ್ಡ ಶಾಕ್ ಏನಲ್ಲ. ಯಾಕೆಂತಂದರೆ ನಾವು ಈ ಪ್ರಕ್ರಿಯೆ ಒಳಗಡೆ ಮೊದಲಿಂದಲೂ ಇದ್ದಂಥವ್ರಲ್ವ. ಮೊದಲ ದಿನದಿಂದ ನಾವು ಗಮನಿಸ್ತಾ ಬಂದಂಥದ್ದು ಯಾರ್ಯಾರು ಏನೇನು ಆಟ ಆಡ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ದಾಖಲಿಸ್ತಾ ಬಂದಿದ್ದೀವಿ. ಮೊದಲ ದಿನದಿಂದಲೂ ಕೂಡ ನಾವು ಎಲ್ಲವನ್ನು ಗಮನಿಸ್ತಾ ಬಂದಾಗ ತನಿಖೆ ಅನ್ನುವಂಥದ್ದು ದಾರಿ ತಪ್ತಾ ಇದ್ದಂಥದ್ದು, ತನಿಖೆ ಈ ಮಕ್ಕಳ ಮೇಲೆಯೇ ನಡೀತಾ ಇದ್ದಂಥದ್ದು, ತನಿಖೆ ಮಕ್ಕಳನ್ನು ತಪ್ಪಿತಸ್ಥ ಸ್ಥಾನದಲ್ಲೇ ನಿಲ್ಲಿಸೋ ಕಡೆ ಹೋಗ್ತಾ ಇದ್ದಂಥದ್ದು, ಅವು ಷಡ್ಯಂತ್ರ ಅಂತ ಹೇಳುವಂತಹ ಫೈರ್ ಮಾಡಿಸುವಂಥದ್ದು, ಆ ಮಕ್ಕಳ ತಾಯಿಯನ್ನು ಕರ್ಕೊಂಡೋಗಿ ಕುಳ್ಳಿಸುವಂಥದ್ದು, ಅನಧಿಕೃತವಾಗಿ ಆಕೆಯನ್ನು ಒಂದು ಬಂಧನದಲ್ಲಿ ಇಡುವಂಥದ್ದು, ಇವೆಲ್ಲ ತನಿಖೆ ಮಾಡುವಂತಹ ಜನ ಮಾಡಿದಾರಲ್ಲ. ಆ ಸಂದರ್ಭದಿಂದ CWC ಅಂತ ಹೇಳುವಂತಹ ಒಂದು ಅಂಗಸಂಸ್ಥೆ ಮಕ್ಕಳ ಪರವಾಗಿ ಕೆಲಸ ಮಾಡಬೇಕಾದಂತಹ ಒಂದು ನ್ಯಾಯಿಕ ವ್ಯವಸ್ಥೆ. CWC ಎಷ್ಟೊಂದು ಆಟಗಳನ್ನ ಕಟ್ತು ಅಂತ ಹೇಳೋದನ್ನು ನಾವು ನೋಡಿದ್ದೇವೆ. ಆರಂಭಿಕ ದಿನಗಳಿಂದನೇ ಇವೆಲ್ಲವೂ ಅವ್ರು ಮಾಡಿದ್ದಾರೆ. ನೀವು ದಯಮಾಡಿ ಆ ಮಕ್ಕಳನ್ನ ವಾಪಸ್ ಕಳಿಸ್ಬಿಡಿ ಅಂತ ಅಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾರೆ. ಯಾಕೆ ಕಳಿಸ್ಬೇಕು? ಅವರಲ್ಲಿ ನಂಬಿಕೆಯನ್ನು ಕಳ್ಕೊಂಡು ಮೈಸೂರು ಗೋಲ್ಡ್ ಬಂದಾಗ ನಾನು ಯಾಕ್ರಿ ಕಳಿಸ್ಬೇಕು? ಇಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ವಾ? ಇಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ 0 FIR ಹಾಕಲಿಕ್ಕೆ ಅವಕಾಶ ಇಲ್ವಾ? ಅದೆಲ್ಲ ಬೇಡ, ನೀವು ಕಳಿಸ್ಬಿಡಿ ಅಂತ ಅಂತಾರೆ. ಅವರು ಹೇಳ್ತಾರೆ, CWC ಅಧ್ಯಕ್ಷನೂ ಹೇಳ್ತಾನೆ. ಇವರನ್ನು ಪ್ರಶ್ನಿಸುವಂಥದ್ದು ಹೇಗೆ? ಯಾರು ಮಾಡಬೇಕು? ಎಲ್ಲವಕ್ಕೂ ಪ್ರಶ್ನಿಸುವಂಥ ಕೆಲಸವನ್ನು ನಾವೇ ಮಾಡಬೇಕಾ, ಇಲ್ಲ ಸರ್ಕಾರ ಮಾಡಬೇಕಾ? ಈಗ CWCಯನ್ನು ಆಯ್ಕೆ ಮಾಡೋರು ಯಾರು? ಅವ್ರು ಏನು ಮಾಡ್ತಿದ್ದಾರೆ? CWCಯನ್ನು ಆಯ್ಕೆ ಮಾಡುವಂಥವ್ರು, CWCಯ ಅಧ್ಯಕ್ಷ ಏಕಕಾಲದಲ್ಲಿ ಒಂದು ಆ ಕಾಲೇಜಿನಲ್ಲೂ ಪಾಠ ಮಾಡ್ತಾನೆ, ಅಲ್ಲಿ ಅಟೆಂಡೆನ್ಸ್ ಹಾಕ್ತಾನೆ. ಅದೇ ಸಂದರ್ಭದಲ್ಲಿ CWC ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾರೆ, ಅಲ್ಲೂ ಅಟೆಂಡೆನ್ಸ್ ಹಾಕ್ತಾರೆ. ಇವರು ಹೇಗೆ ಈ ಒಂದು ಏಕಪಾತ್ರಾಭಿನಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ನಾವು RTIಯಲ್ಲಿ ಅವರ ದಾಖಲಾತಿಯನ್ನು, ಹಾಜರಾತಿಯನ್ನು ತಗೊಂಡಿದ್ದೀವಿ. ಇದನ್ನು ಪ್ರಶ್ನಿಸ್ತೀವಿ. ಇದಕ್ಕೆ ಪರಿಹಾರ ಕೊಡುವಂಥ ಕೆಪಾಸಿಟಿ
ಸರ್ಕಾರಕ್ಕಿದೆಯಾ? ಯಾಕೆ ಇಂಥವರು ಮಕ್ಕಳ ಪರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆಗಳನ್ನ ಮಾಡುವಂಥದ್ದು ಈ ಸೊಸೈಟಿ ಈ ಒಂದು ವ್ಯವಸ್ಥೆ ಮಾಡಿಕೊಡುತ್ತೆ. ಇಂತಹ ಒಬ್ಬ ವ್ಯಕ್ತಿ ಮತ್ತು ಈತನ ತಂಡ ಸುಮಾರು 90ಕ್ಕೂ ಹೆಚ್ಚು ಮಕ್ಕಳನ್ನು ಏಕಕಾಲದಲ್ಲಿ ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಅಂತಹ ಕೆಪಾಸಿಟಿ ಇರುವಂಥ CWC. ಆಶ್ಚರ್ಯ ಅನ್ಸೋದಿಲ್ವಾ? ಇವರು ಮಾಡಿರುವಂಥ ಘನಕಾರ್ಯ ಏನು ಹೇಳಿ? ಈ ಮಕ್ಕಳಿಗಾದರೂ ಇವರೊಂದು ಅಭಿರಕ್ಷೆ ಕೊಟ್ಟಿರುವಂಥದ್ದು ದಾಖಲಾಗಿದೆಯಾ? ಮಕ್ಕಳನ್ನು ಹೆದರಿಸುವಂಥದ್ದು, ಭಯ ಬೀಳಿಸುವಂಥದ್ದು, ಮಕ್ಕಳ ವಿರುದ್ಧ ಮಾತಾಡುವಂಥದ್ದು, ನಿನ್ನ ಬಿಡ್ಕೊಡಕ್ಕಾಗಲ್ಲ, ನಿನ್ನ ಅಲ್ಲಾಕ್ಬಿಡ್ತೀವಿ, ಇಲ್ಲಾಕ್ಬಿಡ್ತೀವಿ, ಮೈಸೂರಿಗೆ ಹೋಗಂಗಿಲ್ಲ, ಅಲ್ಲೋಗಂಗಿಲ್ಲ. ಮಕ್ಕಳು ಎಲ್ಲಿ ಇಷ್ಟಪಡ್ತಾರೆ ಅಲ್ಲಿಗೆ ವರ್ಗಾಯಿಸುವಂಥದ್ದನ್ನಾದರೂ ಇವ್ರು ಮಾಡಬೇಕು ಅವ್ರ ಸಮಾಧಾನಕ್ಕೆ. ಯಾಕೆ? ಯಾವ ಒಂದು CWCಯಿಂದ ಮತ್ತೊಂದು CWCಗೆ ವರ್ಗಾಯಿಸಲಿಕ್ಕೆ ಎಲ್ಲ CWCಗಳಿಗೂ ಕೂಡ ಅಧಿಕಾರ ಇದೆ. ಮಕ್ಕಳ ಹಿತದೃಷ್ಟಿಯಿಂದ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಇವರದನ್ನ ಮಾಡ್ತಿರ್ಲಿಲ್ಲ. ನೀನು ಒಂದೋ ಇಲ್ಲಿರಬೇಕು, ಇಲ್ಲ ನಿನ್ನ ಚಿಕ್ಕಪ್ಪನ ಜೊತೆಲಿ ಹೋಗ್ಬೇಕು ಅಂತ. ಚಿಕ್ಕಪ್ಪ ಆರೋಪಿಗಳ ಪರವಾಗಿರುವಂಥ ಒಂದು ಹುತ್ತದೊಳಗಡೆ ಇರಿ, ಇಲ್ಲ ಗಿಡಗನ ಮನೆ ಸೇರಿ ಅಂದಂಗೆ ಇಂಥ ಮಾತನ್ನು ಅವ್ರು ಹೇಳ್ತಾ ಬಂದಿದ್ದಾರೆ. ಅವರು ನನ್ನ ಮಾತನ್ನು ಚಾಲೆಂಜ್ ಮಾಡಲಿ, ಕೇಸ್ ಹಾಕಲಿ. CWC ಇದ್ದಂಥ ಹಳೆಯ ಸ್ನೇಹಿತ ಕೇಸ್ ಹಾಕಲಿ, ನಾನು ಮಾತಾಡ್ತೀನಿ, ಅವ್ರಿಗೆ ಉತ್ತರ ಕೊಡ್ತೀನಿ. ಈ ರೀತಿಯಾದಂಥ ಆಟಗಳನ್ನ ಮಾಡ್ತಾ ಬಂದಾಗ ತಾಯಿನ ಕರ್ಕೊಂಡೋಗಿ ಎತ್ತಾಕೊಂಡೋಗಿ 25-26 ದಿವಸ ಅನಧಿಕೃತವಾದಂತಹ ಒಂದು ಬಂಧನದಲ್ಲಿ ಇಟ್ಟು 16 ಜನ ಗಂಡಸರು ಪೊಲೀಸ್ನವ್ರು ಸೇರ್ಕೊಂಡು ಭಯ ಬೀಳಿಸ್ತಾ ಇದ್ರೆ, ತಾನು ದುಡಿದ ದುಡ್ಡನ್ನು ಕಿತ್ತು ಕಾನ್ಫಿಸ್ಕೇಟ್ ಮಾಡ್ಕೊಂಡು ಇಟ್ಕೊಂಡು ಈ ದುಡ್ಡು ಯಾರೋ ಕೊಟ್ಟಿದ್ದು ಅಂತ ಹೇಳಿದ್ರೆ, ಇನ್ಯಾವುದೋ ಒಂದು ಮಗು ತಾನು ಹೇಳಲಿಕ್ಕೆ ಹೊರಟಿದ್ದಂಥ ವಿಚಾರವನ್ನು ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳೋದೇ ಆದರೆ, ಈ ನಾಡಿನಲ್ಲಿ ಲೈಂಗಿಕ ಶೋಷಣೆಗೊಳಪಟ್ಟಂತಹ ಈ ಬಾಲೆಯರಿಗೆ ನ್ಯಾಯ ಕೊಡಿಸುವ ವ್ಯವಸ್ಥೆ ಇನ್ನೊಂದಿದೆಯಾ? ಇವರೇ ಕೊಡಬೇಕಾಗಿರೋದು. ಇವರು ಈ ಮಕ್ಕಳ ಅಷ್ಟು ದಾಖಲೆಗಳನ್ನು, ಅಷ್ಟು ಹೇಳಿಕೆಗಳನ್ನು ಒಂದು ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಕೋರ್ಟ್ನಲ್ಲಿ ನೆಟ್ಟಿಗಿಟ್ಟಿದ್ದಿದ್ರೆ ಕನಿಷ್ಠ 8ರಿಂದ 10 ವರ್ಷ ಸಜೆ ಆಗಿರೋದು. ಈಗ ಎಲ್ಲರೂ ಕೂಡ ಈ ತಾತ್ಕಾಲಿಕವಾದಂತಹ ಜಯದಲ್ಲಿ ಇವತ್ತು ಮಿಂದೇಳ್ತಾ ಇರುವಂಥದ್ದಕ್ಕೆ ಕಾರಣವೇ ಈ ಒಂದು ಅವಿವೇಕದ ತನಿಖಾ ಒಂದು ದಾರಿ, ಅವಿವೇಕ ಮತ್ತು ಪ್ರಯತ್ನವಿಲ್ಲದಿರುವಂತಹ ಅಥವಾ ಮನಸ್ಸಿಲ್ಲದಿರುವಂತಹ ಅಥವಾ ಭ್ರಷ್ಟ ಎದ್ದೋಗಿರುವಂತಹ ಅಪ್ರಾಮಾಣಿಕವಾದಂತಹ ಅದಕ್ಷವಾದಂತಹ ಒತ್ತಡಗಳಿಂದ ಕೂಡಿದಂತಹ ತನಿಖೆಗಳಿದಾವಲ್ಲ, ಅವರು ಕೊಟ್ಟಂತಹ ವರದಿ, ಅವರು ಮಾಡಿದಂತಹ ಕಾರ್ಯದಿಂದಾಗಿ ಮತ್ತು ಅವ್ರ ಜೊತೆಯಲ್ಲಿ ವರ್ಕ್ ಮಾಡಿರುವಂತಹ ಅದನ್ನು ನಾವು ಟೀಕಿಸುವಂಥದ್ದು ಏನೂ ಇಲ್ಲ ಇಲ್ಲಿ. ಯಾಕೆಂತಂದರೆ ಒಳ್ಳೆಯ ವಕೀಲರುಗಳು ಅವ್ರ ಪರವಾಗಿ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಸಲ್ಲಬೇಕಾಗಿರುವಂತಹ ಜಯಗಳಿದು, ನ್ಯಾಯಕ್ಕೆ ಅಲ್ಲ. ಮತ್ತು ಇನ್ಯಾವ ಪೋಕ್ಸೋ ಪ್ರಕರಣದಲ್ಲೂ ಕೂಡ ಶಿಕ್ಷೆ ಆಗಲ್ಲ ಅಂತಲೇ ನನಗೆ ಅನಿಸುತ್ತೆ.